ಎಲ್ಲರೂ ನಮಸ್ಕಾರ. ಛಲ ಬಿಡಿದ ಈ ತ್ರಿವಿಕ್ರಮ ಮತ್ತೆ ಏನಂತಂದ್ರೆ ಬೇತಾಳ ನಿಲ್ಲು ನಿಲ್ಲು ಅಂತಂದು ಹೇಳಿ ಆ ಮರಕ್ಕೆ ಹೋಗ್ತಾನೆ. ಆ ಮರದಲ್ಲಿ ಮತ್ತದು ನೇತಾಡ್ತಾ ಇರ್ತೈತಿ. ಮತ್ತೆ ಎಂದಿನಂತ ಆತ ಏನು ಮಾಡ್ತಾನೆ ಅಂತಂದ್ರೆ ಅದನ್ನ ನೆಲಕ್ಕೆ ಕೆಡವಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬರ್ತಾ ಇರ್ತಾನೆ. ಭಾಳ ಕಾಡಿಸ್ತಾ ಇರ್ತೈತಿ, ಆದರೂ ಆತ ಬಿಡ್ತಿರೋದಿಲ್ಲ ಅದನ್ನು. ಅದಕ್ಕೆ ಅವನಿಗೆ ಛಲ ಬಿಡದ ತ್ರಿವಿಕ್ರಮ ಅಂತ ಕರಿತಿರ್ತಾರೆ. ಅವು ಬರ್ಬೇಕಾದ್ರೆ ಆ ಶವದಲ್ಲಿರುವಂಥ ಬೇತಾಳ ಹೇಳ್ತೈತಿ, ಆತು ನೀ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಮಹಾರಾಜ, ನಿನ್ನ ದಾರಿ ಸಾಗುವಂಗ ನಾವೊಂದು ಸುಂದರವಾದಂಥ ಕಥೆಯನ್ನು ಹೇಳ್ತೀನಿ, ನೀ ಕೇಳ್ಕೊಂತ ಹೋಗು. ಆದರೆ ನನ್ನ ಕತೆ ಮುಗಿಯುತ್ತೆ, ನಾನು ಒಂದು ಶಬ್ದನೂ ನೀ ಮಾತಾಡಬಾರ್ದು ಅನ್ನುವಂಥ ಎಂದಿನಂತೆ ತನ್ನ ಷರತ್ತನ್ನು ಅದಕ್ಕೆ ಹಾಕ್ತೈತಿ. ಆವಾಗ ಒಂದು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೈತಿ. ವರ್ಧಮಾನ ನಗರವನ್ನು ರೂಪಸೇನ ಅನ್ನುವಂಥ ಮಹಾರಾಜ ಆಳ್ತಾ ಇರ್ತಾನೆ. ಭಾಳ ಪ್ರಜಾವತ್ಸಲನಾಗಿರ್ತಾನೆ, ಭಾಳ ಕರುಣಾಮಯಿಯಾಗಿರ್ತಾನೆ. ತನ್ನ ಪ್ರಜೆಗಳ ಸುಖ ದುಃಖಗಳನ್ನು ಕುಂದು ಕೊರತೆಗಳನ್ನು ಯಾವಾಗಲೂ ತಾನು ಖುದ್ದಾಗಿ ಆಲಿಸ್ತಾ ಇರ್ತಾನೆ. ಮಾರು ವೇಷದಲ್ಲಿ ಹೋಗಿ ಈ ಪ್ರಜೆಗಳ ಸುಖ ದುಃಖಗಳನ್ನು ವಿಚಾರ ಮಾಡ್ತಾ ಇರ್ತಾನೆ. ಇಂಥ ಒಳ್ಳೆಯ ಮಹಾರಾಜನ ಆಸ್ಥಾನಕ್ಕೆ ಒಮ್ಮೆ ಒಬ್ಬವ ವ್ಯಕ್ತಿ ಬರ್ತಾನೆ. ಆ ಬಂದವ ಹೇಳ್ತಾನೆ, ಮಹಾರಾಜ ನನಗೊಂದು ನಿನ್ನ ಆಸ್ಥಾನದೊಳಗೊಂದು ಉದ್ಯೋಗವನ್ನು ನೀನು ನೀಡು ಅಂತ ಹೇಳ್ತಾನೆ. ಆ ಮಹಾರಾಜ ಹೇಳ್ತಾನೆ, ನಿನಗೆ ಯಾವ ಉದ್ಯೋಗವನ್ನು ನೀನು ಮಾಡಾವಂತಿದ್ದಿ, ನನ್ನ ಇದರೊಳಗೆ ಖಾಲಿ ಇಲ್ಲ, ಆಸ್ಥಾನದೊಳಗೆ ಉದ್ಯೋಗಗಳು ಖಾಲಿ ಇಲ್ಲ ಅಂತ ಹೇಳ್ತಾನೆ. ಆದರೂ ಆತ ಹೇಳ್ತಾನೆ, ನನ್ನ ಹೆಸರು ವೀರವರ, ನಾನು ಅತ್ಯಂತ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀನಿ ಮಹಾರಾಜ, ನನ್ನನ್ನು ನೀ ಕೆಲಸಕ್ಕೆ ಸೇರಿಸು, ಏನಾದರೂ ಒಂದು ಕೆಲಸವನ್ನು ಕೊಡು ಅಂತ ಹೇಳ್ತಾನೆ. ಮಹಾರಾಜ ಹೇಳ್ತಾನೆ, ಆಯಿತು ನಿಷ್ಟು ಕೇಳ್ಕೊಳಕತ್ತಿ ಅಂದಮೇಲೆ ನಾನು ಕೆಲಸವನ್ನು ನೀನು ಕೊಡ್ತೀನಿ, ನೀನು ಎಷ್ಟು ಒಂದು ಸಂಬಳವನ್ನು ನೀನು ನಿರೀಕ್ಷೆ ಮಾಡ್ತೀಯ ಅಂತ ಹೇಳಿ ಕೇಳ್ತಾನೆ. ಆಗ ವೀರವರು ಹೇಳ್ತಾನೆ, ನನಗೆ ದಿನಕ್ಕೆ 100 ವರಹಗಳು ಬೇಕು ಅಂತ ಕೇಳ್ತಾನೆ. ಮಹಾರಾಜ್ಗೆ ಆಶ್ಚರ್ಯಕ್ಕೈತಿ, ಇಷ್ಟೊಂದು 100 ವರಹಗಳು, ಅಲ್ಲಿರುವಂಥ ಆಸ್ಥಾನದ ಎಲ್ಲರಿಗೂ ಆಶ್ಚರ್ಯಕ್ಕೈತಿ, ಇವೇನು ಇಷ್ಟೊಂದು ಸಂಬಳವನ್ನು ಇವ ಕೇಳಾಕತ್ತಾನಲ್ಲ ಅಂತ ಹೇಳಿ. ಆದರೂ ರಾಜ ಅಂತಾನೆ, ಇದು ಅತಿ ಹೆಚ್ಚಿಗೆ ಆಯ್ತು. ಇಲ್ಲ ಮಹಾರಾಜ, ನಾನು ಭಾಳ ನಿಷ್ಠೆಯಿಂದ ಮಾಡ್ತೀನಿ, ನನ್ನ ನಿಷ್ಠೆಯೊಳಗೆ ಒಂದು ಕರ್ತವ್ಯದಲ್ಲಿ ಸ್ವಲ್ಪ ಆದರೂ ಕುಂದು ಕೊರತೆ ಆತಂತಂದ್ರೆ ನೀವೇನು ಮಾಡಿ ಬೇಕಾ ಶಿಕ್ಷೆನ ನನಗೆ ಕೊಡ್ರಿ ಅಂತ ಹೇಳ್ತಾನೆ. ಆದರೂ ಅವನ ಅತಿಯಾದಂಥ ವಿಶ್ವಾಸದ ಮಾತುಗಳನ್ನು ಕೇಳಿ ಮಹಾರಾಜ ಏನು ಮಾಡ್ತಾನಂತಂದ್ರೆ ಆತನಿಗೆ ಉದ್ಯೋಗವನ್ನು ಕೊಡ್ತಾನೆ, ತನ್ನ ಅಂಗರಕ್ಷಕನ ಉದ್ಯೋಗವನ್ನು ಕೊಡ್ತಾನೆ. ತಾನು ನಿದ್ರೆ ಮಾಡುತ್ತಿರುವಂಥ ಹೊತ್ತಿನೊಳಗೆ ಅಂದರೆ ರಾತ್ರಿ ಹೊತ್ತು ಅವನ ಉದ್ಯೋಗ ಪ್ರಾರಂಭ ಬೆಳಗಿನ ತನ ರಾಜನನ್ನು ಕಾಯಬೇಕು. ಈ ಒಂದು ಉದ್ಯೋಗವನ್ನು ಆತ ನೀಡ್ತಾನೆ. ಆ ವೀರವರ ಅತ್ಯಂತ ನಿಷ್ಠೆಯಿಂದ ಆ ಕಾರ್ಯವನ್ನು ಮಾಡ್ತಾ ಇರ್ತಾನೆ, ಎಂದು ಆಲಸ್ಯವನ್ನು ತೋರ್ತಾ ಇರೋದಿಲ್ಲ. ಒಂದು ಸಲ ಏನಾಗ್ತೈತಿ ಅಂದರೆ ಪ್ರತಿದಿನ ಮುಂಜಾನೆ ಎದ್ಕೊಳ್ಳೆ ಆತ ಮನೆಗೆ ಹೋಗ್ಬೇಕಾದ್ರೆ ರಾಜ 100 ವರಹಗಳನ್ನು ಆತನ ಕೈಗಿಟ್ಟು ಕಳಿಸ್ತಾ ಇರ್ತಾನೆ. ಹೀಗೆ ಹಲವಾರು ದಿನಗಳು ನಡೀತಾವು. ಆವಾಗ ರಾಜ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಒಂದಿಬ್ಬರು ಗೂಢಚಾರರನ್ನು ಕಳಿಸ್ತಾನೆ. ಇವನಿಗೆ ನಾನು 100 ವರಹಗಳನ್ನು ಕೊಡ್ತೀನಿ ದಿನ, ಇವನು ಏನು ಮಾಡ್ತಾನ ನೋಡ್ರಿ, ಏನು ಎಲ್ಲನೂ ಸ್ವಂತಕ್ಕಾಗಿ ಬಳಸ್ತಾನೋ, ಏನು ಮಾಡ್ತಾನೆ ಇವ 100 ವರಹಗಳನ್ನು ತಗೊಂಡು ಅಂತೇಳಿ ಗೂಢಚಾರರನ್ನು ಕಳಿಸ್ತಾನೆ. ಆ ಗೂಢಚಾರ ಅವನು ಮುಂಜಾನಿಂದ ಸಂಜೆ ತನಕ ಅವನ್ನೆಲ್ಲನೂ ನಿರೀಕ್ಷಣೆ ಮಾಡ್ತಾರೆ. ಆಮೇಲೆ ರಾಜನಿಗೆ ವರದಿಯನ್ನು ಒಪ್ಪಿಸ್ತಾರೆ. ಮಹಾರಾಜ ತಾವು ಕೊಡುವಂಥ 100 ವರಹಗಳಲ್ಲಿ 25 ವರಹಗಳನ್ನು ಆತ ಬಡಜನರಿಗೆ ದಾನವನ್ನು ಮಾಡ್ತಾನೆ. ಆನಂತರ ಇನ್ನು 25 ವರಹಗಳನ್ನು ದೇವಸ್ಥಾನಗಳಿಗೆ ಕೊಡ್ತಾನೆ. ಇನ್ನು 25 ವರಹಗಳನ್ನು ಬ್ರಾಹ್ಮಣರಿಗೆ ಏನಂತಂದ್ರೆ ದಾನಗಳನ್ನು ಕೊಡ್ತಾನವ. ಅದರಲ್ಲಿ ಇನ್ನು ಉಳಿದಂಥ 25 ವರಹದಲ್ಲಿ 10 ವರಹಗಳನ್ನು ಅನಾಥ ಮಕ್ಕಳಿಗಾಗಿ ಕೊಡ್ತಾನೆ. ಇನ್ನೂ 10 ವರಹಗಳನ್ನು ಕುಷ್ಠರೋಗಿಗಳಿಗೆ ಕೊಡ್ತಾನೆ. ಕೇವಲ 5 ವರಹಗಳನ್ನು ಮಾತ್ರ ತನ್ನ ಹೆಂಡತಿಯ ಕೈಲಿ ಕೊಡ್ತಾನ ಅಂತಂದು ಹೇಳಿ ಅವ್ರು ಹೇಳ್ತಾರೆ. ರಾಜ ಭಾಳ ಸಂತೋಷ ಅನ್ನಿಸ್ತೈತಿ. ಅವನು ನೋಡಿದ್ರೆ ಎಲ್ಲನೂ ತನಗೆ ಬಳಸಬೇಕಾಗಿತ್ತು, ಸ್ವಾರ್ಥಕ್ಕಾಗಿ ಆತ ಬಳಸ್ಕೋಬೇಕಾಗಿತ್ತು. ಇಷ್ಟೊಂದು ಆತನ ಒಳ್ಳೆಯವನದಾನಲ್ಲ ಅಂತಂದೇಳಿ ರಾಜಾಗ ಅವನ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತೈತಿ. ಒಂದು ಸಲ ಏನಾಗ್ತೈತಿ ಅಂದ್ರೆ ರಾಜ ಮಲ್ಕೊಂಡಿರ್ತಾನೆ, ಈತ ಕಾವಲು ಕಾಯ್ತಾ ಇರ್ತಾನೆ. ಆ ಹೊತ್ತಿನೊಳಗೆ ಆ ನಗರದ ಹೊರಭಾಗದೊಳಗೆ ಒಂದು ಹೆಣ್ಣು ಮಗಳ ಜೋರಾದಂಥ ಅಳುವಂಥ ಧ್ವನಿ ಕೇಳಿ ಬರ್ತೈತಿ.
ಆ ಧ್ವನಿಯನ್ನು ಕೇಳಿ ವೀರವರ ಏನಂತಂದ್ರೆ ಆ ರಾಜನ ಈ ಅಂತಃಪುರ ಅರಮನೆ ಇರ್ತೈತಲ್ಲ ಅದ್ರ ಬಾಗಿಲುಗಳನ್ನು ನೋಡಿ ಅತ್ತ ನೋಡ್ತಾನೆ. ಯಾರು ಹಾಳಾಗತ್ತಾರ ಇಷ್ಟು ಹೊತ್ತಿನೊಳಗೆ, ಯಾರು ಸಂಕಟದಲ್ಲಿದ್ದಾರ ಅಂಥೇಳಿ. ರಾಜಾಗೂ ಎಚ್ಚರಿಕೈತಿ, ಅವನೂ ಬರ್ತಾನೆ. ಯಾರು ಇಷ್ಟೊತ್ತಿನೊಳಗೆ ಮಧ್ಯರಾತ್ರಿ ಒಳಗೆ ನನ್ನ ರಾಜ್ಯದಲ್ಲಿ ಯಾರು ಇಷ್ಟು ಜೋರಾಗಿ ಹಾಳಾಕತ್ತಾರ, ಅವ್ರಿಗೇನು ತೊಂದರೆ ಐತಿ ಅಂಥೇಳಿ. ಆಮೇಲೆ ರಾಜ ರೂಪಸೇನ ಹೇಳ್ತಾನೆ, ವೀರವರ ನೀನು ಹೋಗು, ಯಾವ ಹೆಂಗಸು ಹಾಳಾಕತ್ತಾಳ, ಆಕೆಗೇನು ತೊಂದರೆ ಐತಿ ಅನ್ನೋದನ್ನು ನೀವು ವಿಚಾರ ಮಾಡಿಕೊಂಡು ಬಾ ಅಂತ ಹೇಳ್ತಾನೆ. ಆಮೇಲೆ ವೀರವರ ಇದ್ದ ಬರ್ತಾನೆ, ತನ್ನ ಕುದುರೆಯನ್ನೇ ಬರ್ತಾನೆ. ಅಲ್ಲಿ ಆಮೇಲೆ ಊರ ಮುಂದಿನ ಒಂದು ಮರದೊಳಗೆ, ಮರದ ಕೆಳಭಾಗದೊಳಗೆ ಒಬ್ಬ ಹೆಣ್ಣು ಮಗಳು ಕುಳಿತಿರ್ತಾಳೆ. ಆಮೇಲೆ ಮಹಾರಾಜ ಕೂಡ ಏನಂತ ನಾವು ಹೇಳ್ದ ರೂಪಸೇನ ಏನು ಮಾಡ್ತಾನೆ ಅಂದರೆ, ಮಹಾರಾಜ ಅವನು ಕೂಡ ಅವನು ಬೆನ್ನು ಹತ್ತಿ ಬರ್ತಾನೆ. ಅವ್ನು ಹೇಳೋದಿಲ್ಲ, ಇವ ಮುಂದೆ ಹೋಗ್ತಿರ್ತಾನೆ. ಅವನು ಕೂಡ ಕುತೂಹಲ ಆಕೈತಿ ಮಹಾರಾಜನಿಗೆ ಯಾರು ಹಾಳಾಕತ್ತಾರಂತೆ. ಅದನ್ನು ಅವನು ಹಿಂಬಾಲಿಸ್ಕೊಂಡು ಬಂದಿರ್ತಾನೆ. ಒಂದು ಮರೆಯೊಳಗೆ ನಿಂತಿರ್ತಾನೆ. ಆಮೇಲೆ ವೀರವರ ಬರ್ತಾನೆ, ಒಬ್ಬ ಹೆಣ್ಣು ಮಗಳು. ಆಕೆ ಜೋರಾಗಿ ಅಳ್ತಾ ಇರ್ತಾಳೆ. ಯಾಕಮ್ಮ ಯಾಕೆ ಅಳಾಕತ್ತಿ, ಇಂಥ ಒಳ್ಳೆಯ ಮಹಾರಾಜದನ, ಇಂಥ ನಮ್ಮ ರಾಜ್ಯದೊಳಗೆ ನಿನ್ನ ಎಂಥ ಕಷ್ಟ ಬಂದೈತಿ ಹೇಳು, ನೀ ಹೇಳಿಕೊ ನಿನ್ನ ಕಷ್ಟವನ್ನು ಅಂತಂದು ಹೇಳ್ತಾನೆ. ಅವಾಗ ಆ ಹೆಣ್ಣು ಮಗಳು ಹೇಳ್ತಾಳೆ, ನಾನು ಈ ರಾಜ್ಯದ ರಾಜ್ಯಲಕ್ಷ್ಮಿ ಅದೇನಿ. ರಾಜಲಕ್ಷ್ಮಿ ಏನಾಗಕತ್ತೈತಿ ಅಂದ್ರೆ, ಈ ಕಾಲದೇವ ಇದ್ದಾವ ಈ ರಾಜವನ್ನು ನನ್ನನ್ನು ಹೊರಗೆ ಹಾಕ್ಯಾನ, ಮತ್ತು ಈ ರಾಜನನ್ನು ಮತ್ತು ಅವನ ವಂಶವನ್ನು ಎಲ್ಲನೂ ಅವ ಏನಂತ ನಾಶ ಮಾಡಬೇಕು, ಅವ್ರ ಪ್ರಾಣವನ್ನು ತೆಗಿಬೇಕು ಅಂತಂದು ಹೇಳಿ ಆತ ಹೊಂಚಾಕತ್ತಾನ, ಅವ ಪ್ರವೇಶ ಮಾಡಾಕತ್ತಾನ ಅಂತಂದು ಹೇಳ್ತಾನೆ. ಅವಾಗ ಇವಾಗ ಭಾಳ ಸಿಟ್ಟು ಬರ್ತೈತಿ. ನಾನು ರಾಜನ ಅಂಗರಕ್ಷಕ ಅದೇನೆ, ಆ ರಾಜನಿಗೆ ನಾ ಏನೂ ಆಗಕ್ಕೆ ಬಿಡೋದಿಲ್ಲ ಅಂತಂದು ಹೇಳ್ತಾನೆ. ಇಲ್ಲ, ಅವ ನನ್ನನ್ನು ಹೊರಗೆ ಹಾಕ್ಯಾನ, ಕಾಲಮ್ಮ ನನ್ನನ್ನು ಹೊರಗೆ ಹಾಕ್ಯಾನ, ಈ ರಾಜನ ಪರಿವಾರವನ್ನು ಉಳಿಸೋದಿಲ್ಲ, ಇವನ ರಾಜ್ಯ ಕೂಡ ಏನಂತಂದ್ರೆ ವಿನಾಶದ ಅಂಚಿಗೆ ಬರ್ತೈತಿ ಅಂತ ಹೇಳ್ತಾಳೆ. ಅವಾಗ ಇವ್ ಗಾಬರಕ್ಕೈತಿ. ಅವಳನ್ನು ಕೇಳ್ತಾನೆ, ಅಮ್ಮ ಇದಕ್ಕೇನಾದರೂ ಉಪಾಯ ಐತೇನು, ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡುವಂಥ ಏನಾದರೂ ಉಪಾಯ ಇರಬೇಕಲ್ಲ ಅಂಥೇಳಿ ಆತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಹೌದು ಉಪಾಯ ಐತಿ. ಇಲ್ಲಿಂದ ದಕ್ಷಿಣ ದಿಕ್ಕಿನೊಳಗೆ ಒಂದು ಯೋಜನೆ ದೂರ ಹೋತು ಅಂತಂದ್ರೆ ಅಲ್ಲಿ ಒಂದು ಕಾಲದೇವನ ಒಂದು ದೇವಸ್ಥಾನ ಇದೆ, ದೊಡ್ಡದಂಥ ದೇವಸ್ಥಾನ ಐತಿ. ಅಲ್ಲೇ ಏನಂತಾರೆ, ಒಬ್ಬ ನಿಷ್ಠಾವಂತ ಸೇವಕ ತನ್ನ ಮಗನನ್ನು ಬಲಿ ಕೊಟ್ಟ ಅಂತಂದ್ರೆ ರಾಜನನ್ನು ಆ ಕಾಲಯವ ಬಿಡ್ತಾನ ಅಂತಂದು ಹೇಳ್ತಾಳೆ. ಅವಾಗ ಇವ ವೀರವರ ಅಂತಾನ, ಆಯಿತು ಅಂತಾನ, ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ನನಗೂ ಮಗ ಅದನ, ನನ್ನ ಮಗನನ್ನು ಬಲಿ ಕೊಟ್ಟಾತು, ಆದರೆ ಈ ರಾಜ್ಯವನ್ನು ನಾವು ಉಳಿಸ್ಕೋಬೇಕು ಅಂತಂದು ಹೇಳಿ ಆತ ವಿಚಾರ ಮಾಡ್ತಾನೆ. ಮಾಡಿ ಆತ ಏನಂತ ತನ್ನ ಕುದುರೆಯನ್ನೇರಿ ಮನೆಗೆ ಹೋಗ್ತಾನೆ. ಇದೆಲ್ಲವನ್ನು ಮರೆಯಲ್ಲಿ ನಿಂತು ರಾಜ ನೋಡ್ತಾ ಇರ್ತಾನೆ ರೂಪಸೇನ. ಭಾಳ ಆಘಾತಕ್ಕೈತಿ. ಏನಿದು, ಈ ನನ್ನ ಇಂಥ ಒಳ್ಳೆಯ ಸೇವಕನನ್ನು ಬಲಿ ಕೊಡಬೇಕು, ಅವನ ಮಗನನ್ನು ಬಲಿ ಕೊಡಬೇಕು ಅಂತ ಹೇಳಕತ್ತಾಳಲ್ಲ, ಅವರನ್ನು ಬಲಿ ಕೊಟ್ಟು ನಾನು ರಾಜ್ಯವನ್ನು ಆಳ್ಬೇಕೇನು ಅಂತಂದು ಹೇಳಿ ಅವಳ ಕಡೆಗೆ ಬರ್ತಾನೆ. ಇಲ್ಲ, ನಾನು ಇಂಥ ಸೇವಕನನ್ನು ನಾ ಬಲಿ ಕೊಡೋದಿಲ್ಲ, ಸೇವಕನ ಮಕ್ಕಳನ್ನು ಬಲಿ ಕೊಡೋದಿಲ್ಲ, ನನ್ನ ಸಲುವಾಗಿ ಅವರನ್ನು ಬಲಿ ಕೊಟ್ಟು ನಾ ರಾಜ್ಯ ಆಳೋದು ನನಗೆ ಬೇಕಾಗಿಲ್ಲ, ಆ ಕಾಲ ನನ್ನನ್ನು ಬೇಕಾದ್ರೆ ಬಲಿ ತಗೊಳ್ಳಿ, ಆದರೆ ನನ್ನ ಪ್ರಜೆಗಳಿಗೆ ನಾನು ಬಲಿಯಾಗಕ್ಕೆ ಬಿಡೋದಿಲ್ಲ ಅಂತಂದು ಹೇಳ್ತಾನೆ. ಹೇಳಿ ಕೂಡ ಅವಾಗ ರಾಜಲಕ್ಷ್ಮಿ ಹೇಳ್ತಾಳೆ, ಯಾಕೆ ಮಹಾರಾಜ, ಆತ ಒಬ್ಬ ಸೇವಕ, ಆತ ಬಲಿ ಕೊಡ್ಲಿಕ್ಕೆ ಬಿಡು, ಆತನ ಮಗನನ್ನು ಬಲಿ ಕೊಡಾಕತ್ತಾನ. ಬಲಿ ಕೊಟ್ಟ ಅಂದ್ರೆ ನೀನು 100 ವರ್ಷಗಳವರೆಗೆ ಈ ರಾಜ್ಯವನ್ನು ನೀನು ಆಳ್ಬಹುದು, ಅತ್ಯಂತ ಕೀರ್ತಿವಂತನಾಗ್ತೀಯ ಆತನ ಒಂದು ಬಲಿದಾನದಿಂದ ಅಂತ ಹೇಳ್ತಾಳೆ. ಅವ್ರ ರಾಜ ಹೇಳ್ತಾನೆ, ಇಲ್ಲ ಅಂತಾನೆ, ನಾನು ನನ್ನ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ನೋಡ್ಕೋತೀನಿ, ನನ್ನ ಪ್ರಜೆಗಳ ಬಲಿದಾನವನ್ನು ಕೊಟ್ಟು ನಾನು ರಾಜನಾಗಿ ಮೆರೆಯೋದು ನನಗೆ ಸರಿ ಅನಿಸೋದಿಲ್ಲ, ಸಾಧ್ಯನೇ ಇಲ್ಲ ಅಂತಂದು ಹೇಳಿ ಆತ ಏನು ಮಾಡ್ತಾನೆ ಅಂದ್ರೆ ತನ್ನ ಕುದುರೆಯನ್ನು ಮರೆಯೊಳಗೆ ಏನು ನಿಲ್ಲಿಸಿರ್ತಾನಲ್ಲ ತನ್ನ ಕುದುರೆಯನ್ನು ತಗೊಂಡು ಆ ವರನ ಮನೆಗೆ ಹೋಗ್ತಾನೆ. ಅಷ್ಟರೊಳಗೆ ಏನಾಗಿರ್ತೈತೆ ಅಂದ್ರೆ ಈ ವೀರವರ ತನ್ನ ಮನೆಗೆ ಬರ್ತಾನೆ. ತನ್ನ ಮನೆಗೆ ಬಂದು ತನ್ನ ಮಗನಿಗೆ ಹೇಳ್ತಾನೆ, ಹೆಂಡತಿ ಮಗ ಇರ್ತಾರೆ, ಮಗನಿಗೆ ಹೇಳ್ತಾನೆ, ಹಿಂಗೆ ರಾಜಲಕ್ಷ್ಮಿ ನಮ್ಮ ರಾಜ್ಯವನ್ನು ಬಿಟ್ಟು ಹೊಂಟಾಳ, ಆ ಕಾಲಯಮನಿಗೆ ಒಂದು ಬಲಿ ಬೇಕಾಗೈತಂತ, ನಿಷ್ಠಾವಂತ ಸೇವಕನ ಬಲಿ ಬೇಕಾಗೈತಂತ,
ನಮ್ಮ ರಾಜ್ಯವನ್ನು ಉಳಿಸಿಕೊಳ್ಳುವಂಥ ಹೊಣೆ ನಮ್ಮ ಮೇಲೆ ಐತಿ, ನೀ ತಯಾರಾಗ್ತೀನೋ ಅಂತ ಕೇಳಿಕೊಳ್ಳಿ. ಆ ಮಗ ಹೇಳ್ತಾನೆ, ಇಲ್ಲ ಅಪ್ಪ, ನಾ ಈ ರಾಜ್ಯವನ್ನು ಉಳಿಸೋದಕ್ಕೆ ನಾನು ಬಲಿದಾನವನ್ನು ಮಾಡ್ತೇನೆ ಅಂತಂದು ಹೇಳಿ ಆ ಮಗ ಹೇಳ್ತಾನೆ. ಆವಾಗ ಅವರೆಲ್ಲರನ್ನೂ ಕುಂಡಿಸ್ಕೊಂಡು ಕುದುರೆಯ ಮೇಲೆ ಏನು ಮಾಡ್ತಾನಂದ್ರೆ ವೀರವರ ಆ ಒಂದು ದಕ್ಷಿಣ ದಿಕ್ಕಿಗೆ ಆ ಒಂದು ದೇವಸ್ಥಾನಕ್ಕೆ ಬರ್ತಾನೆ. ಇಲ್ಲಿ ಮಹಾರಾಜ ವೀರವರನ ಮನೆಗೆ ಹೋಗ್ತಾನೆ. ಅಲ್ಲಿ ಅಷ್ಟಾಗ್ಲಿ ತಡ ಆಗಿಬಿಟ್ಟಿರ್ತೈತಿ. ವೀರವರ ಹೊರಟು ಬಿಟ್ಟಿರ್ತಾನೆ. ರಾಜನು ಏನು ಮಾಡ್ತಾನಂದ್ರೆ ಹಿಂಬಾಲಿಸುವಂತ ಅವರನ್ನು ಹುಡುಕುವಂತ ರಾಜ ಹೋಗ್ತಾನೆ. ವೀರವರ ಆ ದೂರವನ್ನು ದಾಟಿ, ಒಂದು ಯೋಜನ ದೂರವನ್ನು ದಾಟಿ ಅಲ್ಲಿ ದೊಡ್ಡದಾದಂಥ ಒಂದು ಮಂದಿರ ಇರ್ತೈತಿ. ಆ ಮಂದಿರಕ್ಕೆ ಬರ್ತಾನೆ. ಬಂದು ಆ ಕಾಲೈ ಮನೆಗೆ ಹೇಳ್ತಾನೆ, ನಿನಗೆ ನಾನು ಬಲಿಯನ್ನು ಕೊಡ್ತೀನಿ, ನನ್ನ ಮಗನನ್ನೇ ಬಲಿಯನ್ನು ಕೊಡ್ತೀನಿ. ಆದರೆ ನನ್ನ ರಾಜ್ಯವನ್ನು ನೀನು ಏನೂ ಮಾಡ್ತಕ್ಕದ್ದಲ್ಲ, ಬಲಿಯನ್ನು ತೊಗೊಂಡು ನೀ ತೃಪ್ತಿಯಾಗು ಅಂತಂದು ಹೇಳಿ ತನ್ನ ಮಗನನ್ನು ಆ ಬಲಿಪೀಠದ ಮೇಲೆ ಮಲಗಿಸ್ತಾನೆ. ಖಡ್ಗದಿಂದ ಅವನ ರುಂಡವನ್ನು ಕಡೆ ಬಿಡ್ತಾನೆ. ಆವಾಗ ಅವನ ಹೆಂಡತಿನೂ ಬಂದಿರ್ತಾಳೆ ಅವನ ಜೊತೆ. ಆಕೆಗೆ ಅದನ್ನು ನೋಡೋಕ್ಕಾಗೋದಿಲ್ಲ. ತಾಯಿ ಅದನ್ನು ನೋಡೋಕ್ಕೆ ಏನು ಮಾಡ್ತಾ ಅಂತಂದ್ರೆ ಎದೆ ಒಡೆದುಕೊಂಡು ಅಲ್ಲಿನಾಕಿ ಪ್ರಾಣವನ್ನು ಬಿಟ್ಬಿಡ್ತಾಳೆ. ಅವರಿಬ್ಬರೂ ಪ್ರಾಣವನ್ನು ಬಿಟ್ಟು ಕೂಡಲೇ ವೀರವರನಿಗೆ ದಿಕ್ಕ ತೋಚುವುದಿಲ್ಲ. ನನ್ನ ಹೆಂಡತಿ ಸತ್ಲು, ಮಗನನ್ನು ಬಲಿ ಕೊಟ್ಟೆ, ನಾ ಯಾಕೆ ಇರಬೇಕು ಅಂತ ಹೇಳಿ ಅವನು ಏನು ಮಾಡ್ತಾನೆ ಅಂದ್ರೆ ಒಂದು ಖಡ್ಗವನ್ನು ತಗೊಂಡು ತನ್ನ ಬಲಿಯನ್ನು ಕೊಟ್ಟು ಬಿಡ್ತಾನೆ. ಆಮೇಲೆ ಈ ರಾಜ ವೇಗವಾಗಿ ಬರ್ತಾನೆ. ಆದ್ರೆ ಅಷ್ಟೋ ತಡ ಆಗಿಬಿಟ್ಟಿರ್ತೈತಿ. ಅಲ್ಲಿ ಬಂದು ನೋಡೋದ್ರೊಳಗೆ 3 ಜನರ ಶವಗಳು ಬಿದ್ದಿರ್ತಾವೆ ರಕ್ತದ ಮಡುವಿನೊಳಗೆ. ರಾಜ ಭಾಳ ಕೆಟ್ಟ ಅನ್ನಿಸ್ತೈತಿ. ಇಷ್ಟು ಅತ್ಯಂತ ನಿಷ್ಠಾವಂತ ಸೇವಕ, ಇವನ ಮಗ ಹೆಂಡತಿಯನ್ನು ಬಲಿ ಕೊಟ್ಟಾನ, ತಾನೂ ಬಲಿಯಾಗ್ಯಾನ. ಇಂಥವರನ್ನು ಕಳೆದುಕೊಂಡು ನಾನು ರಾಜ್ಯ ಆಳೋದು ನನಗೆ ಬೇಕಾಗಿಲ್ಲ. ಕಾಲಯ್ಯಮ್ಮ, ನನ್ನನ್ನು ನೀನು ಬಲಿ ತೆಗೆದುಕೋ. ಇವರನ್ನು ನನ್ನ ಪ್ರಜೆಗಳಿಗೆ ನಾನು ಬಲಿದಾನದಿಂದ ನನ್ನ ರಾಜ್ಯವನ್ನು ನಾನು ಆಳೋದು ಬೇಕಾಗಿಲ್ಲ ಅಂತ ಹೇಳಿ ಏನು ಮಾಡ್ತಾನೆ ಅಂದ್ರೆ ತಾನೂ ತನ್ನ ಖಡ್ಗದಿಂದ ತನ್ನ ಎದೆಗೆ ಚುಚ್ಚಿಕೊಂಡು ತಾನೂ ಪ್ರಾಣಾರ್ಪಣೆಯನ್ನು ಮಾಡಿಬಿಡ್ತಾನೆ. ಆವಾಗ ಏನಾಗ್ತೈತಿ ಅಂತಂದ್ರೆ ಆ ಒಂದು ಕಾಲಯಮ ಅವ ಏನಂತ ಪ್ರತ್ಯಕ್ಷ ಆಗಿ ಅವಾಗ ಹೇಳ್ತಾನೆ, ಮಹಾರಾಜ, ನಾನು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಈ ಒಂದು ಆಟವನ್ನು ಹೂಡಿದ್ದೆ. ನೀನು ನಿಷ್ಠಾವಂತ ಸೇವಕ, ಎಷ್ಟು ಬಹಳ ನಿಷ್ಠಾವಂತದನ ಇವನು, ಅದಕ್ಕಾಗಿ ನೀನು ಬಹಳ ಧನ್ಯದಿದೆ, ನೀನು ಸುಖವಾಗಿ ರಾಜ್ಯವನ್ನು ಆಳು ಅಂತಂದು ಹೇಳಿ ಆತ ಕಳಿಸ್ಕೊಡ್ತಾನೆ ಅವನ್ನ. ಅವ ರಾಜ ಹೇಳ್ತಾನೆ, ಇಂಥ ಒಂದು ಒಳ್ಳೆಯ ನಿಷ್ಠಾವಂತ ಸೇವಕ ಏನದಲ್ಲ, ಇವನನ್ನು ನಾನು ಸೇನಾಧಿಪತಿಯಾಗಿ ಮಾಡ್ಕೋತೀನಿ ಅಂತಂದು ಹೇಳಿ ಆತ ಹೇಳ್ತಾನೆ. ಈ ಕಥೆಯನ್ನು ಬೇತಾಳ ಹೇಳ್ತೈತಿ. ಆಮೇಲೆ ರಾಜನಿಗೆ ಪ್ರಶ್ನೆಯನ್ನು ಕೇಳ್ತೈತಿ, ಇದರೊಳಗೆ ಯಾರ ಬಲಿದಾನ ಅತ್ಯಂತ ಹೆಚ್ಚಿನದು ಹೇಳು ಮಹಾರಾಜ ಅಂತ ಹೇಳಿದ ಕೂಡಲೇ, ಇಲ್ಲ ಅಂತಂದ್ರೆ ಹೇಳಿ ಆಯ್ತಾ ನೀನು ತಲೆ ಹೊಡಿತೀನಿ ಅಂತ ಹೇಳ್ತೈತಿ. ಅವಾಗ ರಾಜ ಹೇಳ್ತಾನೆ, ಇದರ ಎಲ್ಲಕ್ಕಿಂತ ರಾಜನ ಬಲಿದಾನನ ಆಮೇಲೆ ಅತ್ಯಂತ ಮಹತ್ವದ್ದು ಅಂತ ಹೇಳ್ತಾನೆ. ಅದ್ಯಾಕೆ ವೀರವರಂದಲ್ಲೇನು, ಅವನ ಹೆಂಡತಿ ಸತ್ಲು, ಅವನ ಮಗ ಸತ್ತ, ಅವನು ಸತ್ತ ಹೇಳಿಕೊಳ್ಳೆ ಮಹಾರಾಜ ಹೇಳ್ತಾನೆ. ಅಂಗರಕ್ಷಕ ಏನಂತಂದ್ರೆ, ಅಂಗರಕ್ಷಣ ಕರ್ತವ್ಯ ಅಂತಂದ್ರೆ ಸದಾಕಾಲ ರಾಜ್ಯವನ್ನು ಕಾಪಾಡೋದು. ಏನಾದರೂ ವಿಪತ್ತು ಬಂತಂದ್ರೆ ತಾವು ಪ್ರಾಣಾರ್ಪಣೆಯನ್ನು ಮಾಡಿ ಆತನನ್ನು ರಕ್ಷಣೆ ಮಾಡೋದನ್ನ ಅವ್ರ ಕರ್ತವ್ಯ ಆಗಿರ್ತೈತಿ. ಆದ್ದರಿಂದ ಆ ಮಹಾರಾಜ ಅವೇನು ಸಾಯಬೇಕು ಅಂತ ಇರಲಿಲ್ಲ, ಪ್ರಾಣಾರ್ಪಣೆ ಮಾಡಬೇಕು ಅಂತಿರಲಿಲ್ಲ. ಆದರೆ ನಿರಪರಾಧಿಗಳಂಥವರು ತನ್ನ ಸಲುವಾಗಿ ಇಷ್ಟು ಪ್ರಾಣವನ್ನು ಬಿಟ್ಟಾರ ಅಂತ ಅಂದ್ಕೊಳ್ಳಿ, ಆ ಮಹಾರಾಜನಿಗೆ ಅದು ಸಹನ ಮಾಡಿಕೊಳ್ಳಲಿಲ್ಲ, ತಾನೂ ಕೂಡ ಪ್ರಾಣಾರ್ಪಣೆಯನ್ನು ಮಾಡಿದ. ಆದ್ದರಿಂದ ಅವನ ತ್ಯಾಗವೇ ಅತ್ಯಂತ ಹೆಚ್ಚಿನದು ಅಂತಂದು ಹೇಳ್ತಾನೆ. ಬೇತಾಳ ಸರಿಯಾದಂಥ ಉತ್ತರ, ಆದರೆ ನೀನು ಮಾತಾಡೋದಿಲ್ಲ ಅಂತಂದು ಹೇಳಿ ಮತ್ತೆ ಏನಂತಂದ್ರೆ ಹಾರಿ ಆ ಮರದೊಳಗೆ ನೇತಾಡ್ತೈತಿ. ಆಮೇಲೆ ಮತ್ತೆ ಈತ ಬೆನ್ನು ಹತ್ತಿ ಹೋಗ್ತಾನೆ ಮಹಾರಾಜ. ಇಲ್ಲಿಗೆ ಈ ಕತೆ ಮುಗೀತು.